ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ಇನ್ನು ಯಲ್ಲಮ್ಮನ ಗುಡ್ಡದಲ್ಲಿ ಬೈಕ್ಗಳೇ ತೇಲಿ ಹೋಗಿವೆ. ನೀರು ಹರಿದು ಹೋದಂತಹ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ನಡೆಸಲಾಗ್ತಾ ಇತ್ತು. ಬೆಳಗಾವಿ ಸವದತ್ತಿ ಪುರಸಭೆ ಕಾರ್ಮಿಕರು ಸ್ವಚ್ಛತಾ ಕಾರ್ಯವನ್ನು ನಡೆಸ್ತಾ ಇದ್ರು. ಬೈಕ್ಗಳು ತೇಲಿ ಬಂದ ಜಾಗದಲ್ಲಿ ಕಿತ್ತೋಗಿದೆ ರಸ್ತೆ. ನೀರನ್ನು ಸ್ವಚ್ಛಗೊಳಿಸಿ ಎಂದಿನಂತೆ ಅಲ್ಲಿ ವ್ಯಾಪಾರ ವಹಿವಾಟು ಕೂಡ ಈಗ ಶುರು ಮಾಡಿದ್ದಾರೆ. ಬೈಕ್ಗಳೇ ತೇಲ್ಕೊಂಡು ಹೋಗೋ ಮಟ್ಟಕ್ಕೆ ನೀರಿದೆ ಅಂತಂದ್ರೆ ಲೆಕ್ಕ ಹಾಕಿ. ರಸ್ತೆಗಳ ಚಿತ್ರಣ ಇದು ದೊಡ್ಡ ಪ್ರವಾಹದಂತೆ ಕಾಣಿಸ್ತಾ ಇದೆ. ನೀರು ಹರಿದು ಹೋದಂತಹ ರಸ್ತೆಯಲ್ಲಿ ಸ್ವಚ್ಛತಾ ಕಾರ್ಯ ಮಾಡ್ತಾ ಇದ್ರು ಪೌರ ಕಾರ್ಮಿಕರು. ಬೈಕ್ಗಳು ತೇಲ್ಕೊಂಡು ಹೋಗ್ತಾರಂತ ದೃಶ್ಯ ನೋಡ್ತಾ ಇದ್ದೀವಿ. ಅಷ್ಟು ಜೋರಾಗಿ ರಭಸದಿಂದ ನೀರು ಹರಿದು ಬರ್ತಾ ಇದೆ ರಸ್ತೆಗಳಲ್ಲಿ. ವರುಣನ ಅಬ್ಬರ ಮತ್ತು ಆದ ಅವಾಂತರಕ್ಕೆ ಸಾಕ್ಷಿ ಈ ದೃಶ್ಯ. ಆ ಬೈಕ್ಗಳು ತೇಲಿ ಬಂದಂತ ಜಾಗ ನೋಡ್ತಾ ಇದ್ದೀವಿ. ರಸ್ತೆಯಲ್ಲೆಲ್ಲ ಈ ಪರಿ ನೀರು ಹರಿದು ಹೋಗಿದೆ. ಯಾವುದೋ ಹೊಳೆನೋ ನದಿನೋ ರೀತಿಯಲ್ಲಿ ಕಾಣಿಸ್ತಾ ಇದೆ, ಆದರೆ ಇದು ರಸ್ತೆ ಚಿತ್ರಣ. ವಿಪರೀತವಾಗಿ ನೀರು ಹರಿದು ಬಂದಿದೆ. ಇದ್ದ ಬೈಕನ್ನು ಕೂಡ ತೇಲಿಸ್ಕೊಂಡು ಬಂದಿದೆ. ಆಮೇಲೆ ಅದೆಲ್ಲವನ್ನು ಕೂಡ ಸ್ವಚ್ಛಗೊಳಿಸಿದ್ದಾರೆ ಕಾರ್ಮಿಕರು. ಯಲ್ಲಮ್ಮನ ಗುಡ್ಡದಲ್ಲಾದಂತಹ ಘಟನೆ ಇದು. ಬೆಳಗಾವಿ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡದಲ್ಲಿ ಬೈಕೇ ತೇಲ್ಕೊಂಡು ಹೋಗೋ ಮಟ್ಟಕ್ಕೆ ನೀರು ರಸ್ತೆ ತುಂಬೆಲ್ಲ ಹರಿದಿದೆ. ಜನ ಓಡಾಡೋ ಹಾಗೆ ಇಲ್ಲ, ಆ ಪರಿ ನೀರು. ದೃಶ್ಯಗಳು ನೋಡ್ತಾ ಇದ್ದೀವಿ. ನೀರು ಅಷ್ಟು ರಭಸವಾಗಿ ಬಂದ್ರೆ ಇನ್ನು ಆ ರಸ್ತೆ ಗತಿ ಏನು? ಕಿತ್ಕೊಂಡು ಹೋಗಿದೆ. ನಮ್ಮ ಪ್ರತಿನಿಧಿ ಮಹದೇವ್ ಗ್ರೌಂಡ್ ರಿಪೋರ್ಟ್ ನೀಡಿದ್ದಾರೆ, ನೋಡೋಣ ಬನ್ನಿ. ಸವದತ್ತಿ ಯಲ್ಲಮ್ಮನ ಗುಡ್ಡದಲ್ಲಿ ಶುಕ್ರವಾರದ ಸುರಿದಂತಹ ಮಳೆಗೆ ಬಹುತೇಕ ಯಲ್ಲಮ್ಮನ ದೇವಸ್ಥಾನದಲ್ಲೂ ಕೂಡ ನೀರು ನುಗ್ಗಿ ಸಾಕಷ್ಟು ಅವಾಂತರಗಳಾಗಿದ್ವು. ನಾನು ಕೂಡ ಯಲ್ಲಮ್ಮ ದೇವಸ್ಥಾನದಲ್ಲೇ ಇದ್ದೇನೆ. ಸದ್ಯ ಈಗ ಯಾವ ರೀತಿಯಾದಂತಹ ಸ್ಥಿತಿಗತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಯಲ್ಲಮ್ಮ ದೇವಸ್ಥಾನ ಮುಂಭಾಗದಲ್ಲೇ ಸದ್ಯ ಈಗ ಸ್ವಚ್ಛತಾ ಕಾರ್ಯ ಕೂಡ ನಡೆದಿರುವಂಥದ್ದು. ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಇಲ್ಲಿರುವಂತಹ ಸಿಬ್ಬಂದಿಗಳು ದೇವಸ್ಥಾನವನ್ನ ಸ್ವಚ್ಛವನ್ನಗೊಳಿಸ್ತಾ ಇರುವಂಥದ್ದು. ಯಾಕಂದ್ರೆ ಏನು 5 ಅಡಿಗಳಷ್ಟು ಈ ಒಂದು ದೇವಸ್ಥಾನದಲ್ಲಿ ಏಕಾಏಕಿ ಮಳೆಯ ನೀರು ಬಂದಿರುವಂತಹ ಕಾರಣಕ್ಕಾಗಿ ಬಹುತೇಕ ಸುಮಾರು 5 ಅಡಿಗಳಷ್ಟು ದೇವಸ್ಥಾನ ಮುಳುಗಡೆಯಾಗಿತ್ತು. ಒಳಗಡೆ ಗರ್ಭಗುಡಿಗೂ ಕೂಡ ನೀರು ಹೋಗಿ ಸಾಕಷ್ಟು ಅವಾಂತರಗಳು ಕೂಡ ಇಲ್ಲಿ ಆಗಿದ್ವು. ನಿನ್ನೆ ಮಧ್ಯಾಹ್ನದವರೆಗೂ ಕೂಡ ಭಕ್ತರಿಗೆ ಯಲ್ಲಮ್ಮ ದೇವಿ ದರ್ಶನಕ್ಕೂ ಕೂಡ ಅವಕಾಶ ಇರಲಿಲ್ಲ. ಆದರೆ ಇವತ್ತು ಎಂದಿನಂತೆ ಮತ್ತೆ ಯಲ್ಲಮ್ಮ ದೇವಿಯ ದರ್ಶನ ಕೂಡ ಆರಂಭ ಆಗಿರುವಂಥದ್ದು. ಅದರ ಜೊತೆಗೆ ನಿರಂತರವಾಗಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ ಒಂದು ಕಡೆ ಏಕಾಏಕಿ ನೀರು ನುಗ್ಗುತ್ತಾ ಇರುವಂಥದ್ದು. ಈ ಒಂದು ದೇವಸ್ಥಾನ ಏನಿದೆ ಗುಡ್ಡದ ಮಧ್ಯಭಾಗದಲ್ಲಿ ಇಳಿಜಾರಿನಲ್ಲಿರುವಂತಹ ಕಾರಣಕ್ಕಾಗಿ ನೀರು ಏಕಾಏಕಿ ನುಗ್ಗಿ ಅವಾಂತರವಾಗಿರುವಂಥದ್ದು. ಈ ಒಂದು ದೇವಸ್ಥಾನ ಏನು ತೋರಿಸ್ತಾ ಇದ್ದೀನಿ, ಇದರ ವಿಡಿಯೋ ಕೂಡ ನಮ್ಮ ಕೈಗೆ ಸಿಕ್ಕಿತ್ತು. ಸದ್ಯ ಆ ಒಂದು ವಿಡಿಯೋದಲ್ಲಿ ಬಹುತೇಕ ಅರ್ಧದಷ್ಟು ದೇವಸ್ಥಾನ ಮುಳುಗಿರುವಂಥದ್ದನ್ನು ಕೂಡ ಗಮನಿಸಬಹುದಾಗಿತ್ತು. ಇವತ್ತು ಕಂಪ್ಲೀಟ್ ಆಗಿ ನೀರು ಹೋಗಿದೆ, ಆದರೆ ಸ್ವಚ್ಛತಾ ಕಾರ್ಯ ಮುಂದುವರೆದಿರುವಂಥದ್ದು. ಇಲ್ಲಿ ಒಬ್ರು ಜೋಗಮ್ಮ ಇದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಅಮ್ಮ, ಮೊನ್ನೆ ಬಹಳ ನೀರು ಬಂದಿತ್ತ, ಹೆಂಗ್ರಿ? ನಾವು ಹೋದ್ರಿ ಅಪ್ಪಾಜಿ, ಬಹಳ ಮಳೆ ಬಂದಿತ್ತು. ನೀರು ಅರ್ಧ ಗುಡಿ ಎಲ್ಲ ಮುಂದೆ ನೀರಲ್ಲಿತ್ತು. ದೊಡ್ಡ ಪ್ರಮಾಣದಾಗ ಮಳೆ ಆಯ್ತು. ದೊಡ್ಡ ಪ್ರಮಾಣದಾಗ ಒಳಗಡೆ ಭಕ್ತರು ಬರಕ್ ಆಗ್ತಿಲ್ಲ, ಆ ರೀತಿ ನೀರು ಬರ್ತಾ ಇತ್ತು. ಯಾವ ರೀತಿ ಪರಿಸ್ಥಿತಿ ಇತ್ತು ಇಲ್ಲಿ? ಭಯಂಕರ ಹೊಲಸಾಟ್ ಸಾಹೇಬ್ರ. ಇದು ಎಲ್ಲಿ ಫೈರ್ ಪೀಟರ್ ತೊಗೊಂಬಂದು ನೀರು ಕಂಟ್ರೋಲ್ ಆಗ್ಲಿಕ್ಕೆ ಅಂದ್ರೆ ರಾತ್ರಿ 2 ಗಂಟೆ 3 ಗಂಟೆ ಮಠ ತೊಳೆದು ಸ್ವಚ್ಛ ಮಾಡಿ ಇಟ್ಟು ಮಠ ದಿಪ್ಪ ನೀರು ಹೊಲಸಾಟ. ಅಲ್ಲೆಲ್ಲ ಚಂಬರ್ಗಳೆಲ್ಲ ಬ್ಲ್ಯಾಕ್ ಆಗಿ ಎಲ್ಲ ನಿಂತು ಎಲ್ಲ ಗೇಟ್ಗಳೆಲ್ಲ ಮುರಿದು ಒಳಗಡೆ ತುಂಬಿ ಒಳಗಡೆ ನೀರು ಬಂದು ಈ ಥರ ನೋಡ್ರಿ 6 ಫುಟ್ ನೀರು ನಿಂತಿತ್ತು ನೋಡಿ ಸರ್. ಇಲ್ಲೆಲ್ಲ ಈ ಹುಂಡಿಗಳೆಲ್ಲ ತೇಳ್ಕೊಂಡು ಅಲ್ಲಿ ಹೋಗಿದ್ದು ಜಗ್ಗೆಗೆ ಕಟ್ಟಿವಿ ರಾತ್ರಿ. ಈ ಥರ ಹಿಂಗಾಗೈತಿ. ರಾತ್ರಿ 2, 3, 4 ಗಂಟೆ ಮಠ ತೊಳೆದ್ವಿ ಸರ್. ಆದರೂ 3 ದಿನ ಆಯ್ತು ರೀ ಇದು ಏಕ ಸ್ವಚ್ಛ ಮಾಡಾಕೈತಿ. ಆದರೂ ಹೊಸ ನಾವು ಸೊ ಇದಿಷ್ಟು ಸದ್ಯ ಈಗ 6 ಅಡಿಯಷ್ಟು ಗುಡಿಗಳ ಒಳಭಾಗದಲ್ಲಿ ನೀರು ಬಂದಿತ್ತು. ಸದ್ಯ ನಿನ್ನೆಯಿಂದಲೂ ಕೂಡ ನಿರಂತರವಾಗಿ ಸ್ವಚ್ಛಗೊಳಿಸುವಂತ ಕೆಲಸ ಕೂಡ ದೇವಸ್ಥಾನದಲ್ಲಿ ನಡೀತಾ ಇದೆ. ಅದರ ಜೊತೆಗೆ ಈ ಅಮ್ಮನ ದರ್ಶನ ಕೂಡ ನಿನ್ನೆ ಮಧ್ಯಾಹ್ನದಿಂದ ಶುರುವಾಗಿರುವಂಥದ್ದು. ಹೀಗಾಗಿ ಭಕ್ತರು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಬಂದು ದರ್ಶನವನ್ನು ಪಡೆದುಕೊಳ್ತಾ ಇದ್ದಾರೆ. ಇನ್ನೊಂದು ಕಡೆ ಸುಮಾರು ವರ್ಷಗಳಿಂದ ಈ ರೀತಿ ನೀರು ಬಂದಿತ್ತು ಅನ್ನುವಂಥ ಮಾತನ್ನು ಕೂಡ ಇಲ್ಲಿರುವಂತಹ ಸಿಬ್ಬಂದಿಗಳು ಹೇಳ್ತಾ ಇರುವಂಥದ್ದು. ಕ್ಯಾಮರಾಮನ್ ಪ್ರವೀಣ್ ಜೊತೆ ಸಹದೇವ್ ಮಾನೆ, TV9 ಬೆಳಗಾವಿ. ಗಮನಿಸ್ತಾ ಇದ್ದೀವಿ ಯಾವ ರೀತಿಯಾಗಿ ಮಳೆಯ ಆರ್ಭಟದಿಂದಾಗಿ ದೇಗುಲಕ್ಕೆ ಜಲದಿಗ್ಬಂಧನ ಏರ್ಪಟ್ಟಿತ್ತು ಅಂತ ಹೇಳಿ. ಇನ್ನು ಪ್ರವಾಹದ ರೀತಿಯಲ್ಲಿ ನೀರು ಹರಿದು ಬರ್ತಾ ಇದೆ. ಇಲ್ಲಿ ಊರು
ಇದೆಯೋ ಅಥವಾ ನದಿ ಒಳಗಡೆ ಊರು ಇದೆಯೋ ಅನ್ನೋ ಪ್ರಶ್ನೆ ಈ ರೀತಿಯಾಗಿ ಒಂದಷ್ಟು ಅನುಮಾನಗಳು ಕಾಡೋದಕ್ಕೆ ಶುರುವಾಗುತ್ತೆ. ಇಂತಹ ಪ್ರದೇಶಗಳಲ್ಲಿ ಮಳೆ ಆರ್ಭಟದಿಂದಾಗಿ ಪ್ರವಾಹದಂತಹ ಪರಿಸ್ಥಿತಿ ನಿರ್ಮಾಣವಾದಾಗ ದೇವಸ್ಥಾನದಲ್ಲೂ ಕೂಡ ಅದೇ ಚಿತ್ರಣ ಇತ್ತು. ಇದೀಗ ಸ್ವಲ್ಪ ಕಮ್ಮಿ ಆಗಿದೆ, ನೀರೆಲ್ಲವನ್ನ ಕೂಡ ತೆರವು ಮಾಡಲಾಗಿದೆ. ಇನ್ನು ಯಲ್ಲಮ್ಮ ಗುಡ್ಡದ ಎಣ್ಣೆ ಹೊಂಡದಲ್ಲಿ ನೀರು ನುಗ್ಗಿದೆ. ನೀರು ನುಗ್ಗಿದ ಕಾರಣ ಭಕ್ತರ ಸಂಖ್ಯೆಯಲ್ಲೂ ಕೂಡ ಇಳಿಮುಖವಾಗಿದೆ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಯಲ್ಲಮ್ಮನ ಗುಡ್ಡ ಡ್ಯಾಂನಿಂದ ನೀರು ಬಿಟ್ಟಾಗ ಹೊರ ಬಂದಿತ್ತು ನೀರು. ಇದೇ ಜಾಗದಲ್ಲಿ ಸಿಲುಕಿ ಓರ್ವ ಭಕ್ತ ಪರದಾಡಿದ್ದಾರೆ ಕೂಡ. ಸದ್ಯ ನೀರು ಹರಿದು ಹೋಗಿ ಭಕ್ತರಿಂದ ಪುಣ್ಯ ಸ್ನಾನದಂತಹ ಕಾರ್ಯ ಕೂಡ ಮುಂದುವರೆದಿದೆ. ಆ ಪ್ರಮಾಣದಲ್ಲಿ ನೀರು ರಭಸವಾಗಿ ಹರಿದಿದೆ. ಬೈಕ್ಗಳೆಲ್ಲವೂ ಕೂಡ ಆಟಿಕೆಗಳ ರೀತಿಯಲ್ಲಿ ಕೊಚ್ಚಿ ಹೋಗಿವೆ. ಜನರು ಬರುವುದಕ್ಕೆ ಸಾಧ್ಯ ಇರಲಿಲ್ಲ. ಸುಮಾರು 5 ಅಡಿ ನೀರು ನಿಂತಿತ್ತು ದೇವಸ್ಥಾನದಲ್ಲಿ. ಇವತ್ತು ನೀರು ಕಮ್ಮಿ ಆಗಿದೆ. ನೀರು ಕಮ್ಮಿ ಆಗಿದ್ರೂ ಕೂಡ ಭಕ್ತರು ಬರ್ತಾ ಇಲ್ಲ. ಯಾಕಂದರೆ ಭಕ್ತರ ಸಂಖ್ಯೆಯಲ್ಲೂ ಕೂಡ ನಾವು ಇಳಿಮುಖವನ್ನು ಕಾಣಬಹುದು. ಮತ್ತೆ ಮಳೆ ಬಂದು ಮತ್ತೆ ಏನಾದರೂ ನೀರು ತುಂಬಿಕೊಂಡ್ರೆ ಏನು ಆಗಬಹುದು ಪರಿಸ್ಥಿತಿ ಅನ್ನೋ ಕಾರಣಕ್ಕೋಸ್ಕರ ಭಕ್ತರ ಸಂಖ್ಯೆಯಲ್ಲೂ ಕೂಡ ನಾವು ಇಳಿಮುಖವನ್ನು ಕಾಣ್ತಾ ಇದ್ದೀವಿ. ಯಲ್ಲಮ್ಮ ದೇವಿ ಅಂದರೆ ಸಾಕಷ್ಟು ಸಂಖ್ಯೆಯಲ್ಲಿ, ಅದು ಅಲ್ಲದೆ ಇವತ್ತು ಭಾನುವಾರ ಹೆಚ್ಚಿನ ಸಂಖ್ಯೆಯಲ್ಲೇ ಭಕ್ತರು ಬರ್ತಾರೆ ಅನ್ನೋ ನಿರೀಕ್ಷೆ ಇತ್ತು. ಆದರೆ ನಿರೀಕ್ಷೆಗಿಂತ ಕಮ್ಮಿ ಸಂಖ್ಯೆಯ ಭಕ್ತರು ಇವತ್ತು ಬಂದಿರುವಂಥದ್ದು. ಯಲ್ಲಮ್ಮ ದೇಗುಲಕ್ಕೆ ನೀರು ನುಗ್ಗಿದ ಪರಿಣಾಮ ಭಕ್ತರ ಸಂಖ್ಯೆಯಲ್ಲೂ ಕೂಡ ಇಳಿಮುಖವನ್ನು ನಾವು ಕಾಣ್ತಾ ಇದ್ದೀವಿ. ಮತ್ತೊಂದು ಕಡೆ ಸುತ್ತಮುತ್ತಲ ಪ್ರದೇಶದಲ್ಲೂ ಕೂಡ ನೀರು ತುಂಬಿಕೊಂಡಿತ್ತು. ಪರಿಸ್ಥಿತಿ ಸಂಪೂರ್ಣವಾಗಿ ಹದಗೆಟ್ಟಿತ್ತು, ಕೆಸರುಮಯವಾಗಿತ್ತು. ಅದೆಲ್ಲವನ್ನ ಸ್ವಚ್ಛತಾ ಸಿಬ್ಬಂದಿ ಸ್ವಚ್ಛ ಮಾಡಿದ್ದಾರೆ ಕೂಡ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕ ಬರ್ತಾ, ಆಲೂ ಗೋಬಿ, ಬಿಂಡಿ ಮಸಾಲಾ, ಇನ್ನೂ ಬಹಳಷ್ಟು.